ಸ್ವಾಮಿ ಇದ್ರಲ್ಲಿ ಏನಾಗಿದೆ, ನಾನ್ ಕತಾರಲ್ಲಿ ಇರ್ತೀನಿ ಸ್ವಾಮಿ. ನೀವು ಕಂಪನಿ ಕತಾರ್ಲಿ ಇರ್ತೀರಾ? ಇಲ್ಲಿ ನಮ್ಮಮ್ಮನ್ ನೋಡ್ಕೊಳ್ಲಿಕ್ಕೆ ನಾನು ಇಲ್ಲಿ ಒಬ್ರನ್ನ ಅಪಾಯಿಂಟ್ ಮಾಡ್ತೀನಿ, ಮಧುಗಿರಿ ಅವ್ರನ್ನ. ಹಾ. ಇವಾಗ ಅವ್ರು ಏನಾಗಿದ್ದಾರೆ, ಅವರು ಕೂಡ ನಮ್ಮ ಅಕ್ಕ ಅಂತ ಬಂದು ಎಲ್ಲಾ ಫೋರ್ಜ್ ಡಾಕ್ಯುಮೆಂಟ್ಸ್ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಓ, ನೀವು ಅಲ್ಲಿದ್ದು ಕೇರ್ ಟೇಕರ್ ಕೊಟ್ರ ಇಲ್ಲಿ? ಅವ್ರ ಕೇರ್ ಟೇಕರ್ ನಮ್ಮನ್ನೇ ಔಟ್ ಟೇಕರ್ ಮಾಡ್ಬಿಟ್ಟಿದ್ದಾರೆ ಸ್ವಾಮಿ. ಔಟ್ ಟೇಕರ್. ನಾನು ನಿಮ್ ಮನೇಲಿ ಮಗಳು ಅಂತ ಸ್ವಾಮಿ. ಅಲ್ಲಿ ಎಷ್ಟು ವರ್ಷ ಅವರು ಕೇರ್ ಟೇಕರ್ ಆಗಿದ್ರು? 2014 ಕತಾರ್ಲಿ ಇರ್ತೀನಿ ಸ್ವಾಮಿ. ನನ್ ತಮ್ಮನೂ ಇರ್ತಾನೆ ಮನೇಲಿ. ಅವ್ರು ಅಲ್ಲಿ ಹೋಗಿದ್ರು, ತಮ್ಮ ಮತ್ತೆ ಕೇರ್ ಟೇಕರ್ ಅಲ್ಲ ಸ್ವಾಮಿ, ಅವ್ರು ದತ್ತು ಮಗಳೇನೆ ಅವ್ರಿಗೆ. ಯಾವಾಗ ಅಡಾಪ್ಷನ್ ಆಯ್ತು ಸರ್? ಅದ್ರ ಒಂದ್ ನಿಮಿಷ, ಯಾವಾಗ ಅಡಾಪ್ಷನ್ ಆಯ್ತು? ಓರಲ್ಲಿ ಮೇಲೆ ಓರಲ್ ಅಡಾಪ್ಷನ್? ಅಯ್ಯೋ, ಜೊತೆಗೆ ನೋಡ್ಕೊಂತಾನೆ. ತಮ್ಮನೂ ಓರಲಿ ಅಡಾಪ್ಷನ್. ತಮ್ಮನೂ ಜೊತೆಗೆ ಇದಾರೆ ಸ್ವಾಮಿ. ಯಾರ ಕೇರ್ ಟೇಕರ್ ಜೊತೆ ಇದಾರ? ಮಗಳಂತಾನೆ ಅವ್ರು ಇದು ಮಾಡ್ಕೊಂಡ್ ಬಂದಿರೋದು. ಸ್ವಾಮಿ. ಸೊ ಅವ್ರ ಜೊತೆಗೆ ಇವ್ರು ಹೋದವ್ರು, ಕತಾರ್ಗೆ ಹೋದವ್ರು, ಇದುವರೆಗೂ ಅವ್ರ ತಂದೆ ತಾಯಿನ ಏನು ನೋಡ್ಕೊಂಡು ಇಲ್ಲ, ಬಂದು. ಸರ್, ಇವರು ಅಬ್ರಾಡ್ ಲೆವೆಲ್ ಹೇಳಿದ್ನಲ್ಲ, ಅದು ಏನಿಲ್ಲ ಅಂದ್ರೂ ವೆನ್ ಇಟ್ ಕಮ್ಸ್ ಟು ಪ್ರಾಪರ್ಟಿ ದೇ ವಿಲ್ ಕಮ್ ಬ್ಯಾಕ್. ಹಣ ಹಾಕ್ತಿದೀವಿ ಸ್ವಾಮಿ. ಹಣನು ಇವ್ರಿಗೆ ಪರ್ಮಿಷನ್ಸ್ ಇದೆ. ನನ್ನ ಹಣದಲ್ಲೇ ಇವರು ತುಮಕೂರ್ ಹತ್ರ 2 ಜಮೀನ್ ಪರ್ಚೇಸ್ ಮಾಡ್ತಾರೆ ಸ್ವಾಮಿ. ನೀವು ಕತಾರಿಂದ ದುಡ್ಡು ಕಳಿಸ್ತಾ ಇದ್ರೆ? ಕಳಿಸ್ತಾ ಇದ್ದೀನಿ ಸ್ವಾಮಿ. ಶಾರ್ಟ್ ಅಡ್ಜಸ್ಟ್ಮೆಂಟ್ ಸೀನಿಯರ್ ವಿಲ್ ಎಕ್ಸ್ಪ್ಲೈನ್. ಕೊಡೋಣ. ಈಗ ಏನ್ ಕೇಳಿದಾರೆ? ನೀವು ಕ್ರೈಮ್ ರಿಜಿಸ್ಟರ್ ಮಾಡಿದೀರಾ? ಆಗಿದೆ ಸ್ವಾಮಿ. ಈ ಫರ್ದರ್ ಪ್ರೊಸೀಡಿಂಗ್ ಸ್ಟೇ ಆಗ್ಬಿಟ್ಟಿದೆ. ಗೊತ್ತಾಯ್ತು. ಈಗ ಏನಕ್ಕೆ ಕ್ರೈಮ್? ಏನ್ ಕ್ರೈಮ್ ಏನು ಅಂದ್ರೆ ಈ ತರದ ಆರೋಪಗಳಿದೆ. 420 ಇದೆ ಸ್ವಾಮಿ. ಇದ್ರಲ್ಲಿ ಫೋರ್ಜರಿ ಮಾಡಿದ್ದಾರೆ. ಮತ್ತೆ ಬರ್ತ್ ಸರ್ಟಿಫಿಕೇಟ್ ಗೆಲ್ಲ ಅಪ್ಲೈ ಮಾಡಿದ್ದಾರೆ. ಎಲ್ಲ ಆಧಾರ್ ಕಾರ್ಡ್ ಅಲ್ಲಿ ಎಲ್ಲ ತಂದೆ ಬರ್ತ್ ಸರ್ಟಿಫಿಕೇಟ್ ಕೊಟ್ಟಿದಾರ ಇವ್ರಿಗೆ? ಕೊಟ್ಟಿಲ್ಲ ಸ್ವಾಮಿ. ಅಪ್ಲೈ ಮಾಡಿದ್ದಾರೆ. ನನ್ನ ತಂದೆಯ ಡೆತ್ ಸರ್ಟಿಫಿಕೇಟ್ ನ ಆಧಾರದ ಮೇಲೆ ಇವ್ರು ಹೋಗಿ ನನ್ನ ತಂದೆ ಹೆಸರು ಚೇಂಜ್ ಮಾಡಿ ಅಂತ ಹೇಳ್ತಾರೆ. ಯು ಹ್ಯಾವ್ ಟೇಕನ್ ಕೇರ್ ಆಫ್ ಯುವರ್ ಸೆಲ್ಫ್ ವೆರಿ ವೆಲ್. ಸುಮಾರು ಫೋರ್ಜರಿ. ನನ್ ಗೋಲ್ಡ್ ಎಲ್ಲ ನನ್ನ ಅಕೌಂಟ್ ಇಂದಾನೆ, ನನ್ನ ತಾಯಿ ಅಕೌಂಟ್ ಇಂದ ಇವ್ರು ಜಮೀನ್ ತಗೊಂತಾರೆ ಸ್ವಾಮಿ. ಅದ್ರದ್ದು ಯಾವ್ದೇ ಡಾಕ್ಯುಮೆಂಟ್ಸ್ ಇಲ್ಲ. ಇವ್ರು ಸಡನ್ಲಿ ಬಂದು ಈಗ ಅವನು ಕತಾರಿಂದ ಅವತ್ತಿನ ಕಾಲದ. ನೀವ್ ಯಾಕೆ ಅಲ್ಲಿಂದ ಬರ್ಬೇಕು ತಾನೆ ಇಲ್ಲಿಗೆ? ಬಂದಿದೀವಿ ಸ್ವಾಮಿ. ನಾವು ಇರಕಲ್ಲಿ ಮನೇಲೆ ಬಿಡ್ತಾ ಇಲ್ಲ. ಈಗ ನನ್ನ ತಮ್ಮನ್ನು ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ದಾರೆ. ಏನು? ನನ್ನ ತಮ್ಮ ಈಗ ಅದು ನನ್ನ ಅಕ್ಕ ಅನ್ನೋ ರೀತಿಲಿ ಅವರು ಸೇರ್ಕೊಂಡು ಅಲ್ಲಿ ಸಿವಿಲ್ ಸೂಟ್ ಹಾಕೊಂಡಿದ್ದಾರೆ. ಒನ್ ಆಫ್ ದಿ ಪಾರ್ಟಿಷನ್ ನಾವು ಇದೀವಿ ಇದರಲ್ಲಿ. ಬ್ರೈನ್ ವಾಶ್ ಅಂದ್ರ? ಸರಿ, ಆಯ್ತು. ಅಲ್ಲಿಗ ನನ್ನ ತಾಯಿ ಅಕೌಂಟ್ ಇಂದಾನೆ ಟೇಕ್ ಕೇರ್ ಆಫ್ ಯು ಆಲ್ಸೋ. ಅಲ್ಲ ಸ್ವಾಮಿ, ಈಗ ನನಗೆ ಏನಾಗಿದೆ, ಇನ್ವೆಸ್ಟಿಗೇಷನ್ ಆದ್ರೂ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಷ್ಟೇ. ನೀವೇನ್ ಮಾಡಲ್ಲ, ಅವ್ರು ಮಾಡೋದಷ್ಟೇ. ಅವ್ರು ಮಾಡ್ಬೇಕು ಮೇಡಮ್, ಹೇಳಿದ್ವಿ. ಸ್ಟೇ ವೇಕೇಟ್ ಆಗ್ಬೇಕು. ಅಲ್ಲ ಏನಿದೆ ಅದು ಫೇರ್ ಇದೆ ಸ್ವಾಮಿ. ಪ್ರಾಪರ್ ಡಾಕ್ಯುಮೆಂಟ್ಸ್ ಎಲ್ಲಾ ಡಾಕ್ಯುಮೆಂಟ್ಸ್ ಇದೆ. ಏನಾಗಿದೆ, ಎಲ್ಲಾ ಡಾಕ್ಯುಮೆಂಟ್ಸ್ ಇದೆ ಸ್ವಾಮಿ. ಅಬ್ಜೆಕ್ಷನ್ ಹಾಕಿದ್ದೀರಾ? ಡೇಟ್ ಕೊಡ್ತೀನಿ. ಒಂದು ಡೇಟ್ ಕೊಡಿ ಸರ್. ಯಾವತ್ ಬೇಕು? ನೆಕ್ಸ್ಟ್ ವೀಕ್. ಈ ತಿಂಗಳಲ್ಲೇ ಕೊಡ್ತೀನಿ. Yes ma'am. Any date ma'am. 24th. Yes ma'am. 24th in the fresh matters list. Objection if any by then. Stay may be extended. ಸಾಕು. ಕೇರ್ ಟೇಕರ್ ಆಗಿ ಎಂಟರ್ ಆಗಿ Oh my lord. you have taken care too much. Please my lord. ಓರಲ್ ಅಡಾಪ್ಷನ್ ಅಂದ್ರೆ ಅಲ್ಲೇ ಹೋಯ್ತಲ್ಲ. Please my lord. ಅಪಾಯಿಂಟ್ ಮಾಡ್ಕೊಳಕ್ಕೆ ಆಗಲ್ಲ ಅನ್ಸುತ್ತೆ. Till of 24th. ಹಣ ಇದೆ ಸ್ವಾಮಿ. ಇನ್ವಾಲ್ವ್ಡ್ ಮಿಸ್ಯೂಸ್ ಆಗ್ಬಿಟ್ಟಿದೆ. ಎಷ್ಟು ದುಡ್ಡು ಸ್ವಾಮಿ? ಅರೌಂಡ್ ಏನಿಲ್ಲ ಅಂದ್ರೆ ಒಂದು 30-40 ಲಕ್ಷ ಇದೆ. ಮತ್ತೆ ಮನೇಲಿ ಇದ್ದು ಗೋಲ್ಡ್ ನನ್ನ ತಾಯಿ ತೀರೋಗ್ಬಿಡ್ತಾರೆ. ಆ ಗೋಲ್ಡ್ನೆಲ್ಲ ಇವರೇ ಬ್ಯಾಂಕ್ ಅಲ್ಲಿ ಅಂಡರ್ಟೇಕಿಂಗ್ ತಗೊಂತಾರೆ. ಪೊಲೀಸ್ನವ್ರು ಫ್ರೀಸ್ ಮಾಡ್ತಾರೆ, ಅದನ್ನು ಸತೆಗೆ ಅನ್ಫ್ರೀಸ್ ಮಾಡ್ಕೊಂತಾರೆ. Till 24th my lord. ಅಲ್ಲೊಂದು 6 ಮನೆಗಳು ಬರುತ್ತೆ ಸ್ವಾಮಿ. ಆ ಮನೆಗೆ ಒಂಚ ಹಾಕಿ ಈಗ ಅಲ್ಲಿ ಮೈಸೂರು ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. I request till 21st day may extend. Till 21st I will extend, sir. I am not 24th. Yes ma'am. I am not the one who will vacate the interim order without hearing. Yes. Yes. 24th objection ಹಾಕಿ. ಹಾಕ್ತೀನಿ ಸ್ವಾಮಿ, ಪ್ಲೀಸ್ ಸ್ವಾಮಿ. Much of this. Petitioner madam, promise to marry madam. Promise to marry? You will fulfill the promise now. ಎಷ್ಟು ವರ್ಷ? 19 years. 19 madam. ಅಷ್ಟು ವರ್ಷ ರಿಲೇಶನ್ಶಿಪ್? No my lord. Since from 1.5 years madam, the allegation is 1.5 years. ಎಷ್ಟು ವರ್ಷ ರಿಲೇಶನ್ಶಿಪ್ ಅಂದ್ರೆ 19 ವರ್ಷ ಅನ್ನೇನು? ಈ ಪೋಕ್ಸೋ ಸ್ಟೇಜ್ಗೆ ಹೋಗ್ಬಿಟ್ರು. ಎಸ್ ಸರ್. ಗ್ಯಾರೇಜ್ ಎಂಬ ಹುಂಡೇಕಾರಿನಲ್ಲಿ ಸೋಯಿಸಿ ಕಳಿಸಿಕೊಂಡು ಮೈಸೂರು, ಮಂಗಳೂರು, ಚಿಕ್ಕಮಗಳೂರು ಮತ್ತು ತೀರ್ಥಹಳ್ಳಿ ಹಲವಾರು ಸ್ಥಳ ಕರೆದುಕೊಂಡು ಹೋಗಿ, ದಟ್ ಇಸ್ ದ ಎಲಿಗೇಷನ್ ಮೈ ಲಾರ್ಡ್. ಎಲ್ಲೆಲ್ಲಿ? ಮೈಸೂರು, ಮಂಗಳೂರು, ಚಿಕ್ಕಮಗಳೂರು ಅಂಡ್ ತೀರ್ಥಹಳ್ಳಿ, ಕುಪ್ಪಳ್ಳಿಯ. ತೀರ್ಥಹಳ್ಳಿ, ಇನ್ನು ತುಂಬಾ ಜಾಗಗಳಿದಾವಲ್ಲ, ಎಲ್ಲಿ ಹೋಗ್ಲಿಲ್ವಾ? ಕರ್ನಾಟಕ ದರ್ಶನ್ ಮಾಡ್ಲಿಲ್ಲ. ಅದು ಕರೆಕ್ಟ್. ಮೇನ್ ಟೈಮ್. ಡೇಟ್ ಬೇಕಾ? The biscuits were recovered from the van, my lords. ಪಾರ್ಲೆಜಿ ಹೇಳ್ದಂಗೆ ಹೇಳ್ತಾ ಇದ್ರ. ಗೋಲ್ಡ್ ಅದು ತಾಳಿ. Gold. 2 kgs, 1999 grams, lordship. Believe 39A seat number. ಅಲ್ಲ ಸರ್, ಏನ್ ಅರ್ಜೆನ್ಸಿ?
ಸೆಪ್ಟೆಂಬರ್ ಬೇಡ ಅಂತ. ಸೆಪ್ಟೆಂಬರ್ ಬೇಡ ಅಂತ. ಬೇಡ ಅಂತ. ಆಗಸ್ಟ್ ಅಲ್ಲೇ ತಗೊಳ್ಳೋಣ. ಮಂಡೇ ಆರ್ ಟ್ಯೂಸ್ಡೇ. ಯಾಕೆ ಗೊತ್ತಾಗೋಯ್ತಾ? ಏನ್ ಅವಿನಾಶ್? Para 6. What's Lordship, your this is a opinion? matter of No gold recovery, smuggling. gold. May I Two tell this- biscuits this gold is- ಅಂತ ಇದೆ. Two Allegation. biscuits. Yes, my lord. ನಿಮ್ಮಿಂದ ರಿಕವರಿ ಆಯ್ತಾ? No, my lord. Then In one vehicle, which vehicle? in one jeep which was in airport. Whose jeep is that? Jeep is of staff, my lord. I am a cleaner, my lord. I am a cabin cleaner. You're a cleaner. Please, my lords. ಹಾ, ಆಮೇಲೆ In the airport, my lords, I am an employee, my lords. Aye. There is no recovery of me, from me. ಜೀಪ್ ಇಂದ ಸಿಕ್ಕಿದ್ದಕ್ಕೆ ನಿಮ್ಗೆ ಯಾಕೆ ಪ್ರಾಬ್ಲಮ್ ಆಗಿದೆ? That is allegation, my lords. Yes, 25 Lordship, FIR, my lords. Lordship, Not yet Lordship, filed charge sheet, my lords. Lordship, ಅಲ್ಲ, Lordship, ಇವ್ರು this is a matter. ಇವ್ರು ಏನ್ ಮಾಡಿದ್ರು ಸರ್? Lordship, I have handled this matter from the beginning. Lordship, this is a matter of gold smuggling, where the gold was beneath the one of the seats in the aircraft. So this In the person who was aircraft? in the aircraft. ಅಲ್ಲಿ Alright. ಅನ್ಸಿರ್ತಾರೆ. So this is a unique method of gold smuggling. What happened, Lordship, where Oh, this the person- cleaning staff gets it outside Please, ಆಮೇಲೆ? please. Oh, all right. What they do is, my lords, it would have got stuck in the port of Delhi, port of Elinda Bharatto alige in the other country, and there it is stuck in the beneath the seat, and this person is the cleaner. What he does is he takes out the gold and he puts it in the garbage bag and he gets it in the garbage vehicle out of the Kempegowda International Airport. So that is the reason why, and we have arrested him. ಆಮೇಲೆ ಜೀಪ್ ಅಲ್ಲಿ ಇಡ್ತಾರಾ? ಇಲ್ಲ ಅದ ಕಸದ ಬ್ಯಾಗ್ ಇಂದ ತೆಗೆದುಬಿಟ್ಟು ಕಸದ ಬ್ಯಾಗ್ ವ್ಯಾನ್ ಅಲ್ಲಿ ಇಡ್ತಾರೆ. ಆ ಕಸದ ಬ್ಯಾಗ್ ವ್ಯಾನ್ ಇಟ್ ವಿಲ್ ಕಮ್ ಔಟ್ ಆಫ್ ದಿ KL airport. So that was it, the period which we did the mahazar and we arrested. My lords, what they have sought now, my lords, is he is arrested and he had got bail also in the sessions court. Now we have also issued a show cause notice. Now, my lords, what has happened? They questioned the show cause notice now. Show cause notice, my lords, is not susceptible under 528, point number 1. ಯಾವ Point ಶೋಕಾಸ್ number- ನೋಟಿಸ್ ಚಾಲೆಂಜ್ ಮಾಡಿದಾರೆ? You show cause notice page number 24. Very foundation. number my lords. 24. Show cause notice. ವೆರಿ ಗುಡ್ Ivala. ಫೌಂಡೇಶನ್ ಸರ್. My lords, here, my lords, offense. May I, my lords, submit? 2025. my lords. ಮುಗಿಸ್ಲಿ ತಾಳಿ ಸರ್. Please, my lords. My lords, page number, if my lords were to go to page number 20, Madu, 24, what is the investigation papers? ಇನ್ನು ಇನ್ವೆಸ್ಟಿಗೇಷನ್ ಸ್ಟೇಜ್ ಅಲ್ಲಿ ಇದೆ ಅಲ್ವಾ? please, lordship, please. Well, let Please. me see the modus operandi. The modus operandi, my lords, all the workers of the airlines are involved in this, lordship. So that is the, and everyone says, we don't know, and the main person, my lords, is somewhere. But I understand, I admit also, this person is also in the lower echelons, but then he is also admitting that this is what has happened with regard to smuggling of gold. This is one of the unique modus operandi which created by these people, my lords, in the airlines. ಎಲ್ಲಿ the gold is stuck beneath the seat or in the? Beneath the seat, 39A seat number, where it is stuck and it was recovered from there. And that was How many 2 grams? kgs, 2 kgs, 2 kgs. 2 Two kgs. biscuits, my lords. Not 2 biscuits of biscuits 1 is- kg each. Yeah, please, my lords, 2 kgs ಮತ್ತೆ? 2 kgs, 1999 grams, lordship. Beneath 39A seat number. Oh. The biscuits were recovered from the van, my lords. ನೀವೇನ್ ಪಾರ್ಲೆಜಿ ಹೇಳ್ದಂಗೆ ಹೇಳ್ತಾ ಇದ್ದೀರಾ? ಗೋಲ್ಡ್ ಅದು ತಾಳಿ. Gold. My lords, here, my lords, offense, my lords, it's said to be happen in the year 2025, my lords. No charge sheet has been filed. ಅದು ಹಾಕ್ತಾರೆ. My lords, if this is true, my lords, no recovery from the accused, my ಬೇಕಾಗಿಲ್ಲ. lords. You saw the modus? My lords, submission like this. Investigation sir, submission ಅಲ್ಲ, investigation. If I may submit, lordship. He is not submitting in thin air. He is talking of what I investigation has understand, my happened. lords, but no, my lords. My lords, Here- page number 28. Page 28 is the show cause notice which has been issued by us. That is the adjudication proceedings which we have given with respect to invocation of section However, my 114A lords, for the I'm not purpose of challenging penalty. this, my lords. No, you are challenging the entire proceedings. Please, my Please, lords. please, that is, We'll answer your challenge. Why you worry? Investigation papers ಕೊಡಿ ಮಧು. please, lordship, please. Monday, my lords, ಮಂಡೇ ಒಳಗೆ ಹಾಕ್ಬೇಕಲ್ಲ ಸರ್, ಏನ್ ಅರ್ಜೆನ್ಸಿ? September ಬೇಡ ಅಂತ. ಸೆಪ್ಟೆಂಬರ್ ಬೇಡ ಅಂತ. ಬೇಡ ಅಂತ. ಆಗಸ್ಟ್ ಅಲ್ಲೇ ತಗೊಳ್ಳೋಣ. Monday or Tuesday, my lords. ಯಾಕೆ ಗೊತ್ತಾಗೋಯ್ತಾ? Yes, let's the matter on 24th August. Please. Please, In the lordship. first matter, Obey. just objections, if any, by lordship. the respondent by then. In the event 24 of then. non-filing of the objections, learned counsel Madhu and Rao is at liberty to
place the investigation papers before the court and make submissions on this said investigation report. Please, Lordship. Obliged. 37. Appear for petitioner in this case, my lordship. Seek short adjournment, my lord. Entry ಮಾಡಿದ್ಯಾ? Yes, my lord. Stay may extend. Yes, sir.